ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಕೇಶವ ಕನ್ನಡ ಚಾನೆಲ್. ನಾನು ಬೆಣ್ಣೆನ ತುಪ್ಪ ಮಾಡ್ತಾಯಿದ್ದೀನಿ. ಇವಾಗ ಊರಿಂದ ಬೆಣ್ಣೆ ತರಿಸ್ಕೊಂಡಿದ್ದೆ, ಅದನ್ನು ತುಪ್ಪ ಮಾಡ್ತಾಯಿದ್ದೆ. ಅದಕ್ಕೆ ಹಾಗೆ ಒಂದು ವಿಡಿಯೋ ಮಾಡಿ ಹಾಕೋಣ, ತುಪ್ಪನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ನಾನು ಫಸ್ಟೆಲ್ಲ ನನಗೂ ಬೆಣ್ಣೆಯಿಂದ ತುಪ್ಪ ಮಾಡಲಿಕ್ಕೆ ಬರ್ತಿರ್ಲಿಲ್ಲ. ನಮ್ಮನ ಕೈಲೇ ಮಾಡಿಸ್ಕೊಂಡು ತೊಗೋತಿದ್ದೆ. ಆಮೇಲೆ ನಾನು ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರ್ತಿರ್ಲಿಲ್ಲ. ಇವಾಗ ನಾನು ಕಲ್ತ್ಕೊಂಡು ಅದನ್ನು ನಿಮಗೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಬನ್ನಿ ಈ ವಿಡಿಯೋ ನೋಡಿ, ನಾನು ಹೇಗೆ ತುಪ್ಪ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಪ್ಯೂರ್ ಬೆಣ್ಣೆ, ಅಂದರೆ ನಾವು ಊರಿಂದ ಹಸುವಿನ ಬೆಣ್ಣೆನೇ ತರಿಸ್ಕೊತೀನಿ, ಅಥವಾ ಎಮ್ಮೆ ಬೆಣ್ಣೆ ಸಿಗುತ್ತೆ ಊರಿಂದ. ಅದನ್ನು ನಾನು ನಮ್ಮ ಅಮ್ಮನ ಮನೆಯಿಂದನೇ ತರಿಸ್ಕೊತೀನಿ ಯಾವಾಗಲೂ. ನನಗೆ ಇಲ್ಲಿ ಅಷ್ಟು ಇಷ್ಟ ಆಗಲ್ಲ ಬೆಣ್ಣೆ. ಅದರಿಂದ ನಾನು ಊರಿಂದ ಬರುವಾಗ ಅಥವಾ ನಾನು ಊರಿಗೆ ಹೋದಾಗ ಅಲ್ಲಿ ಬೆಣ್ಣೆನ ತರಿಸ್ಕೊತೀನಿ. ಇವಾಗ ಬೆಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಅಂದರೆ ಒಂದು ಪಾತ್ರೆಗೆ ಬರೀ ಬೆಣ್ಣೆ ಹಾಕಿದ್ರೆ ಸಾಕು. ಬೆಣ್ಣೆ ಆದಷ್ಟು ಉಪಯೋಗಿಸ್ತೀವಿ ಸ್ವಲ್ಪ ದಿನ, ಒಂದು ವಾರ ಆದಮೇಲೆ ಈಚೆ ಇಟ್ಟರೆ ಅದು ಜಾಸ್ತಿ ಇರಲ್ಲ ಅಲ್ವಾ. ಅದಕ್ಕೆ ನಾನು ಅದನ್ನು ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಗಟ್ಟಿ ಆಗುತ್ತೆ, ಅಷ್ಟು ಟೇಸ್ಟ್ ಹೊರಟೋಗುತ್ತೆ. ಅದಕ್ಕೆ ಒಂದು 2-3 ದಿನ ಬೆಣ್ಣೆ ಉಪಯೋಗಿಸಿ ಆಮೇಲೆ ತುಪ್ಪ ಮಾಡಿ ಇಟ್ಕೋತೀನಿ. ಹೀಗೆ ತುಪ್ಪನ ಬೆಣ್ಣೆ ಹಾಕಿದ ಮೇಲೆ ಸಣ್ಣ ಉರಿಲೇ ಯಾವತ್ತೂ ಇಟ್ಕೋಬೇಕು. ಸ್ವಲ್ಪ ಒಂದು ಅರ್ಧ ಆಗಿದೆ ಅಂದರೆ ಮೇಲೆ ನೊರೆ ಹೋಗಿದೆ ಅಂದಾಗ 1 ಟೀ ಸ್ಪೂನಷ್ಟು ನಾನು ಇಲ್ಲಿ ಮೆಂತ್ಯನ ಸ್ವಲ್ಪ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಪೌಡ್ರ್ ಅಂದರೆ ತುಂಬ ನೈಸ್ ಪೌಡ್ರಲ್ಲ, ಸುಮ್ಮನೆ ಹಾಗೆ ಒಂದು ಇದು ಮಾಡ್ಕೋಬೇಕಷ್ಟೇ, ಕ್ರಷ್ ಮಾಡಬೇಕಷ್ಟೇ. ಆಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ನಾನಿಲ್ಲಿ ತುಪ್ಪಕ್ಕೆ ಇನ್ನೇನು ಕೂಡ ಆ್ಯಡ್ ಮಾಡಿಲ್ಲ. ಅದು ಇದು ಏನು ಬೇಡ, ಇಷ್ಟೇ ಇದ್ದರೆ ಸಾಕು. ನೋಡಿ, ಈ ಥರ ಮೇಲ್ಗಡೆ ನೊರೆ ಇರುತ್ತಲ್ಲ, ಆ ನೊರೆ ಹೋಗೋ ತನಕ ಸಣ್ಣ ಉರಿಲಿ ಇಟ್ಕೊಂಡು ಮಾಡಿ. ಫಸ್ಟ್ ಟೈಮ್ ಮಾಡೋರು, ಫಸ್ಟ್ ಟೈಮ್ ಅಂತಲ್ಲ, ಆಲ್ಮೋಸ್ಟ್ ಬೆಣ್ಣೆನ ನಾವು ತುಪ್ಪ ಮಾಡಬೇಕು ಅಂದಾಗ ಸಣ್ಣ ಉರಿಲೇ ಮಾಡಬೇಕು. ನೋಡಿ, ಇವಾಗ ಸಣ್ಣ ಉರಿಲಿ ಮಾಡಿದಾಗ ಈ ಥರ ಬರುತ್ತೆ. ಫುಲ್ ನೊರೆ ಎಲ್ಲ ಹೋಗಿ, ನೊರೆ ಬರ್ತಾ ಇರುತ್ತಲ್ಲ ಅದೆಲ್ಲ ಹೋಗಿ ಕೊನೆಗೆ ಬರೀ ತಿಳಿಯಾದ ತುಪ್ಪ ಮಾತ್ರ ಉಳ್ಕೊಳ್ಳುತ್ತೆ. ಈ ಥರ ಇದಕ್ಕೆ ಬಂದಾಗ ನೀವು ಇದು ತುಪ್ಪ ರೆಡಿಯಾಗಿದೆ ಅಂತ ತಿಳ್ಕೊಬೇಕು. ಆಮೇಲೆ ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿ ಅದು ಸ್ವಲ್ಪ ನೋಡಿ, ಇವಾಗ ನೀರು ಥರ ಬಂದಿದೆ ತುಪ್ಪ, ಮತ್ತು ಮೆಂತ್ಯ ನಾವೇನು ಹಾಕಿದ್ದು ಅದು ಕೆಳಗಡೆನೆ ಉಳ್ಕೊಳ್ಳುತ್ತೆ. ಇವಾಗ ನಾವು ಇದನ್ನು ಮೇಲೆ ಇದು ವೈಟ್ ನೊರೆ ಬಂದಿರುತ್ತಲ್ವ, ಅದನ್ನು ನಾವು ಸೋಸ್ಕೊಂಡ್ಬಿಟ್ರೆ ಆಯಿತು. ಜಾಲರಿ, ನಾವು ಟೀ ಜಾಲರಿ ಇರುತ್ತಲ್ಲ ಅದರಲ್ಲಿ ನಾವು ಒಂದು ಬಾಟ್ಲಿಗೆ ಸೋಸಿಟ್ಟಿದ್ದೀನಿ. ಇವಾಗ ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟೇ ತುಪ್ಪನ ಮಾಡೋದಕ್ಕೆ ಬೇಕಾಗಿರೋವಂಥದ್ದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಆದಷ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.